ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಅಂದದ ಅಡುಗೆ ಮನೆಗೆ ಚಂದದ ಪ್ರಶಸ್ತಿ ಕೊಡ್ಲಿಕ್ಕಂತಲೇ ಬಿಗ್ ಬಜಾರ್ ಒಂದು ಕಾಂಟೆಸ್ಟ್ ಅನ್ನು ನಡೆಸ್ತಾ ಇದೆ. ಬನ್ನಿ ಹಾಗಿದ್ರೆ ಈ ವಾರದ ಅಡುಗೆ ಮನೆ ಪ್ರಶಸ್ತಿ ವಿಜೇತರು ಯಾರು, ಯಾರ ಅಡುಗೆ ಮನೆ ಆಯ್ಕೆಯಾಗಿದೆ, ಆಯ್ಕೆಯಾದಂತಹ ಮನೆ ಎದುರೇ ನಾವಿದ್ದೀವಿ. ಅವರ ಅಡುಗೆ ಮನೆ ಹೇಗಿದೆ ಅಂತ ನೋಡ್ಕೊಂಡ್ಬರೋಣ. ನಾವೀಗ ಕತ್ರಗುಪ್ಪೆ ಬಳಿಯ ಸೀಮಾ ಢವಳೆಯವರ ಮನೆಯಲ್ಲಿದ್ದೀವಿ. ಅವರ ಅಡುಗೆ ಮನೆ ಬಿಗ್ ಬಜಾರ್ ಅಡುಗೆ ಮನೆ ಕಾಂಟೆಸ್ಟ್ನಲ್ಲಿ ಆಯ್ಕೆಯಾಗಿದೆ. ಬನ್ನಿ ಮೊದಲಿಗೆ ಅವರಿಗೆ ಶುಭಾಶಯವನ್ನು ಕೋರೋಣ. ಸೀಮಾ ಅವರೇ, ಶುಭಾಶಯಗಳು. ನಿಮ್ಮ ಅಡುಗೆ ಮನೆ ಆಯ್ಕೆಯಾಗಿದೆ. ಜೊತೆಗೆ ವೆಲ್ಕಮ್ ಟು ದ ಶೋ. ಆಹಾ ಅಡುಗೆ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ನಿಮ್ಮ ಅಡುಗೆ ಮನೆ ವಿಶೇಷತೆ ಏನು? ಎಲ್ಲ ಗೃಹಿಣಿಯರಿಗೂ ಅಡುಗೆ ತಮ್ಮ ಅಡುಗೆ ಮನೆ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಗೃಹಿಣಿಯರು ಅಡುಗೆ ಮನೆ ಅಂದ್ರೆ ರಾಣಿಯರಿದ್ದಂಗೆ. ಹೌದು, ಕರೆಕ್ಟ್. ಸೊ ಹಾಗಿದ್ರೆ ನಿಮ್ಮ ಕಿಚನ್ ಕ್ವೀನ್ ನೀವು. ಸೊ ನಿಮ್ಮ ಕಿಚನ್ ಹಾಗೆ ಪ್ಯಾಲೇಸ್ ತರನೇ ಇದೆಯಾ? ನಿಮ್ಗೆ ಬೇಕಾದ ಹಾಗೇನೆ? ನೀವೇ ನೋಡಿ ಹೇಳ್ಬೇಕು. ನಮ್ಗಂತೂ ನೋಡೋದಕ್ಕೆ ಕಲರ್ಫುಲ್ ಆಗಿದೆ. ನೋಡೋದಕ್ಕಂತೂ ಅದರಲ್ಲೂ ಎಸ್ಪೆಷಲ್ ನೀವು ರೆಡ್ ಅಂಡ್ ಕ್ರೀಮ್ ಯೂಸ್ ಮಾಡಿರೋಂಥದ್ದು ಬಹಳ ಸೊಗಸಾಗಿದೆ. ಅಂದ್ರೆ ಯಾವ ಕಾರಣಕ್ಕೆ ನೀವು ಇದೇ ಕಲರ್ ಚೂಸ್ ಮಾಡಿದ್ದು? ಒಂದು ಬ್ರೈಟ್ ಕಲರ್ ಯಾವಾಗ್ಲೂ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ. ಹೌದು, ಚೆನ್ನಾಗಿ ಕಾಣುತ್ತೆ. ಒಂದು ಕತ್ಲೆ ಅನಿಸ್ಬಾರ್ದು ಅಂತ ನಾವು ಟೈಲ್ಸ್ ಅನ್ನೆಲ್ಲ ವೈಟ್ ಇಟ್ಟಿದೀವಿ. ವೈಟ್ ಇಟ್ಟಿದೀವಿ. ಆಮೇಲೆ ಇನ್ ಬಿಟ್ವೀನ್ ತುಂಬಾ ಡಾರ್ಕ್ ಕಾಂಬಿನೇಷನ್, ತುಂಬಾ ರೆಡ್ ಆಗಬಾರ್ದು ಅಂತ ವೈಟ್ ಕ್ಯಾಬಿನೆಟ್ಸ್ ಇಟ್ಟಿದೀವಿ. ಆಮೇಲೆ ಈ ಕ್ಯಾಬಿನೆಟ್ಸ್ ಎಲ್ಲ ರೆಡ್ ಇಟ್ಟು ಗ್ಲಾಸಿ ಫಿನಿಶ್ ಇರೋದ್ರಿಂದ ನಾವು ಜಸ್ಟ್ ಏನಾದ್ರು ಸಿಡಿದ್ರೆ ಅಥವಾ ಏನಾದ್ರು ಕಲೆ ಆದ್ರೆ ಅದನ್ನ ಜಸ್ಟ್ ವೈಪ್ ಮಾಡ್ಬಿಟ್ರೆ ಹೋಗ್ಬಿಡುತ್ತೆ. ಕರೆಕ್ಟ್. ಸೊ ಎಲ್ಲ ಅಂದ್ರೆ ಸ್ಮೂತ್ ಎಡ್ಜಸ್, ಸ್ಮೂತ್ ಕ್ಲೋಸಿಂಗ್ ಎಲ್ಲ ಅದು ಅಲ್ವಾ? ಹಾಗೆ ಇದೆ. ನನ್ನ ಮಗನು ಕಾಲೇಜ್ಗೆ ಹೋಗ್ತಾನೆ, ಇವರು ಆಫೀಸ್ಗೆ ಹೋಗ್ತಾರೆ. 8:30 ಒಳಗೆ ಎಲ್ಲ ಆಗ್ಬೇಕು. ಸೊ ಅಂದ್ರೆ ನಿಮ್ಗೆಲ್ಲ ಕೈಗೆ ಸಿಗೋಂಗಿದ್ರೆ ಬೇಗ ಅಡಿಗೆ ಆಗುತ್ತೆ. ಇಲ್ಲಿ ನೀವೇನು ಎಲ್ಲ ಟ್ರಾನ್ಸ್ಪರೆಂಟ್ ಮಾಡ್ಕೊಂಡಿಲ್ಲ ಅಲ್ವಾ? ಟ್ರಾನ್ಸ್ಪರೆಂಟ್ ಮಾಡ್ಕೊಂಡ್ರೆ ಒಳಗಡೆ ಇರೋದೆಲ್ಲ ನಾವು ತುಂಬಾ ನೀಟಾಗಿ ಇಡ್ಬೇಕಾಗತ್ತೆ. ಯೂಶ್ವಲಿ ಹಳೆ ಕಾಲದಲ್ಲೆಲ್ಲ ಕಿಚನ್ ಅಂತಂದ್ರೆ ಅದೊಂದು ಪ್ರೈವೇಟ್ ಪ್ಲೇಸು, ಕ್ಲೋಸ್ ಡೋರ್ಸ್ ಅಲ್ಲಿ ಹಾಗಿರೋದು. ಬಟ್ ಈಗೆಲ್ಲ ಓಪನ್ ಕಿಚನ್ ಜಮಾನ. ನಿಮ್ದು ಈ ರೀತಿ ಓಪನ್ ಮಾಡ್ಕೊಂಡ್ರೆ, ಬಟ್ ಸ್ಟಿಲ್ ಇಟ್ಸ್ ನಾಟ್ ಸೋ ಓಪನ್ ಟು ಹಾಲ್ ಅಂಡ್ ಆಲ್ ಅಲ್ವಾ? ಆ ರೀತಿನೇ ಮಾಡ್ಕೊಂಡಿರೋದು ನೀವು? ಆ ರೀತಿನೇ ಒಂದು ವಾಸ್ತು ಪ್ರಕಾರ ನಮ್ಗೆ ಈ ತರ ಬಂತು, ಹಾಲಿಗೆ ಡೈರೆಕ್ಟ್ ಇಲ್ಲದಂಗೆ. ಅದರಿಂದ ನಮಗೆ ಪ್ಲಸ್ ಪಾಯಿಂಟ್ ಒಂದಾಯ್ತು. ಆಮೇಲೆ ಈಗಿನ ಫಾಸ್ಟ್ ಲೈಫ್ ಅಲ್ಲಿ ಬೇಗ ನಾವು ಕ್ಲೋಸ್ಡ್ ಕಿಚನ್ ಅಂದ್ರೆ ಬಾಗಿಲು ತೆಗೆದ್ಬಿಟ್ಟು ಹೋಗಿ ಎಲ್ಲ ಕಷ್ಟ ಪ್ರಾಸೆಸ್ ಆಗಲ್ಲ ಅಂತ. ಆಮೇಲೆ ಎಲ್ಲಾ ಕಡೆಯಿಂದ ಬೆಳಕು ಗಾಳಿ ಎಲ್ಲ ಚೆನ್ನಾಗಿರ್ಲಿ ಅಂತ ಎಲ್ಲಾ ಕಡೆ ವಿಂಡೋಸ್ ಇಟ್ಟಿದ್ದೀವಿ. ಓಕೆ. ಜೊತೆಗೆ ಈ ತರ ಒಂದು ಕಿಚನ್ ನಮ್ಮ ವೀಕ್ಷಕರು ನೋಡ್ತಾ ಇರೋವಂಥವ್ರಿಗೆ ಇದೊಂಥರ ಮಾಡೆಲ್ ಕಿಚನ್, ಹಾಗಾಗಿ ಆಯ್ಕೆ ಆಗಿರುವಂಥದ್ದು. ಸೊ ಈ ಕಿಚನ್ ಮಾಡ್ಕೊಬೇಕಂದ್ರೆ ಎಷ್ಟು ಖರ್ಚು ಬೀಳ್ಬೋದು ಅಂತ? ನಮಗೆ 2.5 ತನಕ 2.5 lakhs ಆಯ್ತು ಅಷ್ಟೇ. 2.5 lakhs ಅಲ್ಲಿ ಎಲ್ಲವೂ 2.5 lakhs 3 lakhs ಆಗಿದೆ. ಓಕೆ. ಅಂದ್ರೆ ಈ ಎಲ್ಲ ಹಿಡಿದ್ರೆ ಕ್ಯಾಬಿನೆಟ್ಸ್, ಚಿಮ್ನಿ ಎಲ್ಲವೂ ಹಿಡಿದ್ರೆ ಈವನ್ ಕ್ರಾಕರಿ ಸೆಟ್ ಇಸ್ ಆಲ್ಸೋ. ಅಂದ್ರೆ ಎಲ್ಲರ ಮನೇಲಿ ಇನ್ನೂ ದೊಡ್ಡದಿರ್ಬೋದು ಕ್ರಾಕರಿ ಸೆಟ್ಸ್, ಬಟ್ ನಾನಂದ್ರೆ ನನಗೆ ಅಷ್ಟು ಸಾಕು. ಇಟ್ ಈಸ್ ಅವರ್ ರಿಕ್ವೈರ್ಮೆಂಟ್. ಕರೆಕ್ಟ್. ಸೊ ನಿಮ್ಮ ಅಡುಗೆ ಮನೆ ಬೇರೆಯವ್ರು ನೋಡ್ತಾ ಇರುವಾಗ ನಿಮ್ಗೆ ಏನ್ ಅನ್ಸ್ತಾ ಇದೆ? ಫೀಲಿಂಗ್ ಹೇಗಿದೆ? ತುಂಬಾ ಖುಷಿ ಆಗ್ತಾ ಇದೆ. ಈಗ ನಮ್ಮ ಕಿಚನ್ ಇಷ್ಟೊಂದು ಫೇಮಸ್ ಆಯ್ತು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ ಸೀಮಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಮನೆ, ನಮ್ಮ ಕಿಚನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಸೀಮಾ ಅವರ ಸುಂದರ ಅಡುಗೆ ಮನೆಯ ಅನಾವರಣವಾಗಿದ್ದಾಯ್ತು. ಇನ್ನಷ್ಟು ಅಡುಗೆ ಮನೆ ಆಯ್ಕೆಗಳಾಗಿವೆ. ಆ ಅಡುಗೆ ಮನೆಯ ಲೀಸ್ಟ್ ಅನ್ನ ಬನ್ನಿ ನೋಡ್ಕೊಂಡ್ ಬರೋಣ. ಬಿಗ್ ಬಜಾರ್ ಗ್ರೇಟ್ ಇಂಡಿಯನ್ ಕಿಚನ್ ಅವಾರ್ಡ್ಸ್ ಈ ವಾರದ ಆಯ್ಕೆಗಳು: ಕಡಿಮೆ ಬಜೆಟ್ ಅಡುಗೆ ಮನೆ, ಬಾಲಾಜಿ, ಗಾಯತ್ರಿ ನಗರ, ಬೆಂಗಳೂರು. ಸೃಜನಶೀಲ ಅಡುಗೆ ಮನೆ, ಚಂದನ, ನಾಗರಬಾವಿ, ಬೆಂಗಳೂರು. ಕಡಿಮೆ ಬಜೆಟ್ ಅಡುಗೆ ಮನೆ, ದೇವಿಕಾ, ಬೆಂಗಳೂರು.
ಸ್ವಚ್ಛ ಅಡುಗೆ ಮನೆ, ಇಂದಿರಾದೇವಿ, ಬೆಂಗಳೂರು. ಕಡಿಮೆ ಬಜೆಟ್ ಅಡುಗೆ ಮನೆ, ಕಲಾವತಿ, ಮಲ್ಲೇಶ್ವರಂ, ಬೆಂಗಳೂರು. ಸೃಜನಶೀಲ ಅಡುಗೆ ಮನೆ, ಸೌಮ್ಯ ಫ್ರೆಡ್ರಿಕ್, ಸುಬ್ರಹ್ಮಣ್ಯ ನಗರ, ಬೆಂಗಳೂರು. ಆಕರ್ಷಕ ಅಡುಗೆ ಮನೆ, ಸಾಗರ್, ಗಾಯತ್ರಿ ನಗರ, ಬೆಂಗಳೂರು. ಆಕರ್ಷಕ ಅಡುಗೆ ಮನೆ, ಎಲಿಜಬೆತ್, ರಾಜಾಜಿನಗರ, ಬೆಂಗಳೂರು. ಬಿಗ್ ಬಜಾರ್ ಗ್ರೇಟ್ ಇಂಡಿಯನ್ ಕಿಚನ್ ಅವಾರ್ಡ್ನಲ್ಲಿ ಆಯ್ಕೆಯಾದಂತಹ ಅಡುಗೆ ಮನೆಗಳ ಅನಾವರಣ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನೊಂದಿಷ್ಟು ಸುಂದರವಾದಂತಹ ಅಡುಗೆ ಮನೆಗಳ ಪರಿಚಯ ಮಾಡಿಸ್ಕೊಡ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ.